ಮುರುಗೇಶ್ ನಿರಾಣಿ ಸಾಹೇಬರು ಮೊನ್ನೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲ ಶಾಸಕರು ಭ್ರಷ್ಟಾಚಾರಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇವತ್ತು ಸಾರ್ವಜನಿಕವಾಗಿ ಅದನ್ನು ಅವರೇ ಪ್ರಶ್ನೆ ಮಾಡಿ ಇವತ್ತು ಸಾರ್ವಜನಿಕವಾಗಿ ಸಾಕಷ್ಟು ರೀತಿಯ ಗೆಳೆಯರು ನಮ್ಮ ಜೊತೆನೂ ಓಡಾಡ್ತಿರ್ತಾರೆ. ಸಾರ್ವಜನಿಕವಾಗಿ ಅವರಲ್ಲಿ ಕೆಲವರು ನಮ್ಮ ಜೊತೆ ಹಂಚ್ಕೊಂಡ್ರು. ಆದರೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕೆಲವು ವಿಷಯಗಳು ಸರ್ವೇ ಸಾಮಾನ್ಯವಾಗಿ ಅವರಲ್ಲಿ ಬರುತ್ತೆ, ಬೇರೆ ಕಡೆನೂ ಬರುತ್ತೆ. ಆದರೆ ಅವ್ರ ಶಾಸಕರ ಆಗೋಕ್ಕಿಂತ ಪೂರ್ವದಲ್ಲಿ ಅವರ ಆಸ್ತಿ ಎಷ್ಟಿತ್ತು, ಅವ್ರ ಶಾಸಕರ ಆಗೋಕ್ಕಿಂತ ಪೂರ್ವದಲ್ಲಿ ಆಸ್ತಿ ಎಷ್ಟಿತ್ತು, ಶಾಸಕರಾದ ನಂತರ 2 ಬಾರಿ ಸಚಿವರಾದರು, 2 ಬಾರಿ ಸಚಿವರಾದ ನಂತರ ಅವ್ರ ಆಸ್ತಿ ಎಷ್ಟಿದೆ ಅದು ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ರಿ. ಯಾವುದೇ ರೀತಿಯ ತೊಂದರೆ ಇಲ್ಲ ನಮಗೆ. ನಾವೇನು ನಿಮ್ಗೆ ಭ್ರಷ್ಟಾಚಾರಿಗಳದ ಅಂತೇಳಿ ನಾವೇನು ಹೇಳಂಗಿಲ್ಲ. ಅದ್ರ ಜೊತೆ ಯಾರೊಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುವಾಗ ಇವತ್ತು ಲಕ್ಷಗಟ್ಟಲೆ ಏನು ಲಕ್ಷಾಂತರ ಓಟ್ಗಳನ್ನು ಪಡೆದು ಇವತ್ತು ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಹಂಗಾದ್ರೆ ಸಾರ್ವಜನಿಕರು ಓಟ್ ಹಾಕಿದವರು ಅವ್ರನ್ನ ಭ್ರಷ್ಟಾಚಾರಿಗಳಂತೆ ಗುರುತಿಸಿ ಓಟ್ ಹಾಕಿದ್ದಾರೋ, ಒಳ್ಳೆ ವ್ಯಕ್ತಿಯನ್ನ ಅಂಥೇಳಿ ಗುರುತಿಸಿ ಓಟ್ ಹಾಕಿದ್ದಾರೋ? ಒಳ್ಳೆ ವ್ಯಕ್ತಿ ಅಂಥೇಳಿ ಓಟನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸುತ್ತಾರೆ. ಹಂಗಾದ್ರೆ ಆ ಓಟ್ ಹಾಕಿದಂತ ಅಂತೇಳಿ ನನಗನ್ನಿಸ್ತಾ ಇದೆ. ಇವತ್ತು 2013ಕ್ಕಿಂತ ಪೂರ್ವದಲ್ಲಿ ಏನು ತಮ್ಮ ಫ್ಯಾಕ್ಟ್ರಿ ಮೇಲೆ ಎಸ್ಕಾಂದವರು ರೇಡ್ ಹಾಕಿದ್ರು. ರೇಡ್ ಹಾಕಿ ಇಲ್ಲ ಇಲ್ಲಿ ವಿದ್ಯುತ್ ಕಳ್ಳತನ ಆಗ್ತಾ ಇದೆ ಅಂತೇಳಿ FIR ಮಾಡಿದ್ರು. ಅದನ್ನ ತಾವೇ ನೋಡ್ಕೋಬಹುದು. ಇಲ್ಲ SP ಅವ್ರಿಗೆ ಲೆಟರ್ ಕೇಳ್ರಿ, ಅವರ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಮೇಲಾಗಿ ಈ ಮೊನ್ನೆ ನಡೆದಂತ MLA ಎಲೆಕ್ಷನ್ನಲ್ಲಿ ಅವರು ಮುಖಂಡ್ರ ಗದ್ದನಕೆರೆ ಊರಾಗ ಬೆಳ್ಳಿ ತಟ್ಟೆಗಳನ್ನ, ಬೆಳ್ಳಿ ಹಣತೆಯನ್ನ, ಬೆಳ್ಳಿ ಸಾಮಾನುಗಳಂತೇಳಿ ಹಂಚಿದ್ದು, ಅದನ್ನ ಸಾರ್ವಜನಿಕವಾಗಿ ಹಿಡಿದು ಅದನ್ನ ಬಹಿರಂಗವಾಗಿಯೇ ಅದನ್ನ ಪ್ರದರ್ಶನ ಮಾಡಿ ಅವು ಕೂಡ ಏನೈತಿಲ್ಲ, ಅದು ಡುಪ್ಲಿಕೇಟ್ ಬೆಳ್ಳಿ ತಟ್ಟೆಗಳು, ಅವು ಬೆಳ್ಳಿ ತಟ್ಟೆಗಳಲ್ಲ, ಬೆಳ್ಳಿ ತಟ್ಟೆಗಳು. ಮತ್ತು ಹಂಗಾದ್ರೆ ಇದು ಭ್ರಷ್ಟಾಚಾರವಾದ ಅಲ್ಲ ಅಂತ ಅನಿಸ್ತೈತೆ ನನಗೆ. ಮೇಲಾಗಿ ಇವತ್ತು ಒಂದು ಮಾತನ್ನ ಅವರು ನಿರಾಣಿ ಸಾಹೇಬರು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ, ಇಲ್ಲ ಕಾಂಗ್ರೆಸ್ದವರು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು ಅಂತ. ಇದೇ ಮಾತನ್ನ ಮೊನ್ನೆ ಸದನದಲ್ಲಿ ನಮ್ಮ ಶಾಸಕ ಬೆಲ್ಲದವರು ಪ್ರಶ್ನೆ ಮಾಡಿದ್ರು. ಆ ಸಮಯದಲ್ಲಿ ನಮ್ಮ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹಾಗಾದ್ರೆ ನಾನು ಅದನ್ನ ಹೆಸರು ಯಾರು ಕೆಡವಿದ್ರು, ಯಾರು ಸೋಲಿಸಿದ್ರು ಅನ್ನೋಂಥ ಪತ್ರವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಕೈಲಿ ಬರೆದಂತ ಪತ್ರವನ್ನ ನಾವು ಬಿಡುಗಡೆಗೊಳಿಸ್ತೀನಿ, ತಾವು ರಾಜೀನಾಮೆ ಕೊಡ್ತೀರಾ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಚಾಲೆಂಜ್ ತಗೋತೀರಾ ಅಂತ ಹೇಳಿದ್ರೆ ನಾ ಬಹಿರಂಗವಾಗಿ ನಿಮ್ ಜೊತೆ ಬರ್ತೀನಿ, ನೀವು ರಾಜೀನಾಮೆ ಕೊಡ್ರಿ, ಆಗದೆ ಇದ್ರೆ ನಾನು ಸಾಬೀತಾಗದೇ ಇದ್ರೆ ನಾ ರಾಜೀನಾಮೆ ಕೊಡ್ತೀವಿ ಅನ್ನೋ ರೀತಿಯೊಳಗೆ ಸದನದಾಗ ಚರ್ಚೆ ಮಾಡಿದ್ರು. ಮತ್ತು ಅದನ್ನ ತಮ್ಮ ಬಹಿರಂಗವಾಗಿನೇ ಆ ಕಾಗದ ಪತ್ರಗಳನ್ನ ಬಿಡುಗಡೆ ಮಾಡಿದ್ರು. ಅದರೊಳಗ ಅಂಬೇಡ್ಕರ್ ಅವರು ಪತ್ರದಲ್ಲಿ ಬರೆದಂತ ಹೇಳಿಕೆ ಏನೈತೆ ಅಂತ ಹೇಳಿದ್ರೆ, ನನ್ನ ಸೋಲಕ್ಕೆ ಕಾರಣ ಏನು ಸಾವರ್ಕರರೇ ನನ್ಗೆ ಸೋಲ್ಸೋದಕ್ಕೆ ಕಾರಣ, ಅವರಿಂದನೇ ಸೋತೆ ಅನ್ನುವಂಥ ರೀತಿಯೊಳಗೆ ಅದರೊಳಗೆ ಲೇಖನದೊಳಗೆ ಕೈ ಬರೆದಾರ. ಚುನಾವಣೆ ಸಂದರ್ಭದಲ್ಲಿ 1,82,00,000 ನಗದು ಬೆಳ್ಳಿ ಸಾಮಾನುಗಳು ಸಿಕ್ಕು. ಅದಾದ ನಂತರ ಹಣ 37,64,000 ಸಿಕ್ತು. 45,25,000 ವಸ್ತುಗಳು ಜಪ್ತಿ ಆದವು. ಅದಕ್ಕೆ ಮಾದಕ ವಸ್ತುಗಳು ಅದ್ರ ಜೊತೆ. ಹಾಗಾದ್ರೆ ಇದು ಭ್ರಷ್ಟಾಚಾರ ಅಲ್ಲ, ಇದು ಯಾವ ರೀತಿಯ ಆರೋಪಗಳನ್ನ ನಾವು ಮಾಡಬೇಕು? ಶ್ರೀಮಾನ್ಯ ನಿರಾಣಿ ಸಾಹೇಬರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವನಿಗೆ ಬುದ್ಧಿನೂ ಇಲ್ಲ, ಅವನಿಗೆ ತಲೆನೂ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಇವತ್ತು ಕೋಟ್ಯಾಂತರ ಜನ ಒಂದು ಕಡೆ ಬಿಹಾರದಲ್ಲಿ ಸೇರಿ ಓಟ್ ಕಳ್ಳತನ ಆಗ್ತಾ ಇದೆ, ನೀವು ಕುರ್ಚಿ ಖಾಲಿ ಮಾಡಿ ಕಳ್ಳತನ ಮಾಡದಂತ ಓಟಿಂದ ಗೆದ್ದು ಬಂದಿದ್ರಿ, ನೀವು ಕುರ್ಚಿ ಖಾಲಿ ಮಾಡ್ತಾ ಇದ್ರಿ ಅಂತ ಅಂದಾಗ, ಹಂಗಾದ್ರ 1,000 ಗಟ್ಟಲೆ ಲಕ್ಷಗಟ್ಟಲೆ ಜನ ಸೇರಿ ಇವತ್ತು ಅದನ್ನ ಖಂಡಿಸ್ತಾ ಇದ್ದಾರಲ್ಲ, ಹಂಗಾದ್ರೆ ಅವ್ರಿಗೆ ಎಲ್ರೂ ಹುಚ್ಚರು ಅಂತ ಅಂದಂಗ ಆತವ್ರು ಜನ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ಅವ್ರಿಗೆ ಎಲ್ಲ ಬಡವರಿಗೆ ಭೇಟಿಯಾಗಿ, ಎಲ್ಲ ಕಾರ್ಮಿಕರಿಗೆ ಭೇಟಿಯಾಗಿ, ಆಟೋ ಚಾಲಕರಿಗೆ ಭೇಟಿಯಾಗಿ, ದೌರ್ಜನ್ಯವಾದಂತ ಮಹಿಳೆಯರಿಗೆ ಭೇಟಿಯಾಗಿ, ಏನು ಫ್ಲಡ್ ಬಂದಂತ ಸಂದರ್ಭದಲ್ಲಾಗ್ಲಿ, ಭೂಕಂಪ ಆದಂತ ಸಂದರ್ಭದಾಗ್ಲಿ ಅನ್ಯಾಯಕ್ಕೆ ಒಳಗಾದಂತ ಜನರಿಗೆ ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಸಾಂತ್ವನ ಹೇಳ್ತಾ ಇದ್ದಾರಲ್ಲ, ಹಂಗಾದ್ರೆ ಅವ್ರಿಗೆ ತಲೆ ಕೆಟ್ಟಿದಂತ ಅಂತಾಯ್ತು.
ಹಂಗಾದ್ರೆ ತಲೆ ಶುದ್ಧ ಆಗ್ಬೇಕಾಗಿತ್ತು ಅಂತ ಹೇಳಿದ್ರ ಏನ್ ಮಾಡ್ಬೇಕು ಅದನ್ನು ಸಾಹೇಬರು ಹೇಳಿದ್ರ ಅದನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದವರು ಮಾಡಕ್ ತಯಾರಿದ್ವಿ. ದಯಮಾಡಿ ಅವರಲ್ಲಿ ನಾ ವಿನಂತಿ ಮಾಡ್ಕೊತೀನಿ, ಅವ್ರು ಹಿರಿಯರದಾರ, ಅವರು ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗ ತಮ್ಮ ಕಡೆ ಒಂದ್ ಸ್ವಲ್ಪ ನೋಡ್ಕೊಂಡು ಮಾತಾಡಿದ್ರೆ ಬಹಳ ಸೂಕ್ತ. ಎಲ್ಲೆಲ್ಲಿ ಆಸ್ತಿ ಅದಾವ ಎಲ್ಲೆಲ್ಲಿಲ್ಲ ಅವನ್ನೆಲ್ಲ ಚರ್ಚೆ ಮಾಡ್ಕೊಂತ ಹೋರಾಟ ಹಾಕೊಂಡ್ವಿ ಅಂತ ಹೇಳಿದ್ರೆ ಅದು ಗೌರವ ಅನ್ನೋದು ಏನೂ ಉಳಿಲಿಕ್ಕಿಲ್ಲ. ಅದಕ್ಕೆ ದಯಮಾಡಿ ನಾನು ಇವತ್ತು ಸೇರಿದಂತ ಎಲ್ಲ ನನ್ನ ಪತ್ರಕರ್ತ ಬಂಧು